ಶುಭ ದಿನ. ವೆಲ್ಕಮ್ ಬ್ಯಾಕ್. ಬೇಕ್ರಿ ಶೈಲಿಯ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೇಲಿರೋ ಸಾಮಗ್ರಿಗಳನ್ನೇ ಉಪಯೋಗಿಸ್ಬಿಟ್ಟು ಯಾವ ಥರ ಈಸಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವಾಗ ನಾನು ಒಂದು ಪಾತ್ರೆಗೆ ಉಪ್ಪು ಹಾಕ್ಬಿಟ್ಟು ಒಂದು ಪಾತ್ರೆ ಇಟ್ಟು ಇದನ್ನು ಪ್ರೀ ಹೀಟಿಗೆ ಇಟ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ 3/4 ಕಪ್ ಹಾಲು ತೊಗೊಂಡಿದ್ದೀನಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ವೆನೆಗರ್ ಹಾಕ್ತಾಯಿದ್ದೀನಿ. ಇದನ್ನು ನಾವು ಕೇಕ್ ಬ್ಯಾಟರಿಗೆ ಬೇಕು ಅಂತ ರೆಡಿ ಮಾಡ್ಕೊತಾ ಇರೋದು. ಇದನ್ನು ಒಂದು 10 ನಿಮಿಷ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಳೋದ್ರಿಂದ ನಾನು ಇದನ್ನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಟರ್ ರೆಡಿ ಮಾಡ್ಕೊಳಕ್ಕೆ ನಾನು ಇಲ್ಲಿ 1/4 ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, ರಿಫೈನ್ಡ್ ಆಯಿಲು. ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಶುಗರ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನ. ಈಗ ನೋಡಿ, ಇದನ್ನು ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸಕ್ಕರೆ ಕರಗೋ ತನಕ. ಇದು ಪೌಡರ್ ಮಾಡಿಕೊಂಡಷ್ಟು ಚೆನ್ನಾಗಿ ನೀವು ಇಡೀ ಸಕ್ಕರೆ ಹಾಕೋದಕ್ಕಿಂತ ಪೌಡರ್ ಮಾಡಿ ಹಾಕ್ಕೊಳ್ಳಿ, ಬೇಗನೂ ಕರಗುತ್ತೆ ಮತ್ತು ಎಲ್ಲದ್ರ ಜೊತೆಗೆ ಚೆನ್ನಾಗೂ ಹೊಂದುತ್ತೆ ಇದು. ಈ ಥರ ನೋಡಿ, ನಾನು ವಿಸ್ಕಿಂಗಲ್ಲಿ ನಾನು ಮಾಡ್ಕೊಂಡಿದ್ನಲ್ಲ, ಈಗ ನಾನು ಮಿಷಿನಲ್ಲಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಇಲ್ದವರು ನೀವು ಸ್ಪೂನಲ್ಲಿ ಕೂಡ ಈ ಥರ ಚೆನ್ನಾಗಿ ಕರಗಿಸ್ಕೋಬೋದು. ಇದು ಏನು ಕೇಕ್ನ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮನೇಲಿರೋ ಇಂಗ್ರೀಡಿಯೆಂಟ್ಸು ಮತ್ತು ಕರೆಕ್ಟ್ ಮೆಷರ್ಮೆಂಟ್ ಹಾಕಿ ಮಾಡಿದ್ರೆ ಕೇಕ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡಿ, ಇಲ್ಲಿ ಅರ್ಧ ಕಪ್ ಆಗೋಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ, ಇವಾಗ ಸೈಜಲ್ಲಿ ಡಬಲ್ ಆಗುತ್ತೆ. ಇದು ಚೆನ್ನಾಗಿ ವಿಸ್ಕ್ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ. ಈಗ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈಗ ಇದು ಸೈಜಲ್ಲಿ ಡಬಲ್ ಆಗಿದೆ. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಬೆಣ್ಣೆ ಹಾಕಿದ್ದೀನಿ. ಇದು ಅನ್ಸಾಲ್ಟೆಡ್ ಬಟರು, ಸಾಲ್ಟೆಡ್ ಬಟರ್ ಹಾಕಬೇಡಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೈದಾ ಹಿಟ್ಟು ಅದನ್ನೆಲ್ಲ ಚಾಣಿಸ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ 1 ಕಪ್ ಆಗೋಷ್ಟು ನಾನು ಮೈದಾನ ಸೇರಿಸ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋ ಪೌಡರು, 1 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರು, 1/4 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ. ಇದಿಷ್ಟನ್ನು ಚೆನ್ನಾಗಿ ನಾವು ಜರಡಿ ಹಿಡ್ಕೋಬೇಕಾಗತ್ತೆ. ಎಲ್ಲದನ್ನು ನೋಡಿ ಈ ಥರ ನಾನು ಚಾಣಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಕೂಡ ಕಂಡೆನ್ಸ್ ಮಿಲ್ಕು ಮತ್ತು ಎಣ್ಣೆ ಎಲ್ಲ ಇತ್ತಲ್ಲ, ಅದಕ್ಕೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹಾಲು ಮತ್ತು ವೆನೆಗರು, ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ನಿಧಾನಕ್ಕೆ ಒಂದೇ ಡೈರೆಕ್ಷನಲ್ಲಿ ನೀವು ಇದನ್ನು ಕಲಿಸ್ಕೋಬೇಕಾಗತ್ತೆ. ಇವಾಗ ನೋಡಿ, ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇನ್ನೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ನಾನು ತೋರಿಸಿರೋ ಮೆಷರ್ಮೆಂಟಿಗೆ 3/4 ಕಪ್ಪು ಸರಿಯಾಗುತ್ತೆ. ನೀವು ಎಷ್ಟಕ್ಕೆ ಮಾಡ್ಕೊತಾ ಇದ್ದೀರೋ ಅದರ ತಕ್ಕಂಗೆ ನೀವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೊಳ್ಳಿ. ಈಗ ನೋಡಿ, ಮಿಕ್ಕಿದ್ದೆಲ್ಲ ಹಾಲನ್ನು ಹಾಕಿಬಿಟ್ಟು ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಓವರ್ ಮಿಕ್ಸ್ ಮಾಡಬೇಡಿ, ಕೇಕ್ ಗಟ್ಟಿ ಆಗಿಬಿಡುತ್ತೆ. ಒಂದು ಸತಿ ಅಷ್ಟೇ ಎಲ್ಲನೂ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಕೇಕ್ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡೋದು ಅಷ್ಟೇ. ಇದು ತುಂಬ ಜಾಸ್ತಿ ಟೈಮು ತೊಗೊಳೋದಿಲ್ಲ ಇದು ಕೇಕ್ ಮಾಡೋದಕ್ಕೆ. ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಕೇಕೇನ 1-2 ಅವರ್ಸಲ್ಲೆಲ್ಲ ಕೇಕ್ ರೆಡಿ ಮಾಡ್ಕೊಂಬಿಡ್ಬೋದು. ಇವಾಗ ನಾನು ಇದು ಬೇಕಿಂಗ್ ಟಿನ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಬಟರ್ ಪೇಪರ್ ಹಾಕಿಬಿಟ್ಟು. ಇವಾಗ ಇದು ಬೇಕಿಂಗಿಗೆ ಪ್ರೊಸೆಸ್ಸಿಗೋಸ್ಕರ ರೆಡಿ ಮಾಡ್ಕೊತಾ ಇರೋದು. ಇದನ್ನು ನೋಡಿ, ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬ್ಯಾಟರು, ಅದನ್ನು ಈ ಟಿನ್ನಿಗೆ ಹಾಕ್ತಾಯಿದ್ದೀನಿ. ಇವಾಗ ಇದು ಕೂಡ ನೋಡಿ, ಈ ಥರ ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳಿ ನೆಲಕ್ಕೆ 2 ಸತಿ. ಈ ಥರ ಅದರ ಏರ್ ಬಬಲ್ಸ್ ಏನಾರ ಇತ್ತು ಅಂದರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇದನ್ನು ಪ್ರೀ ಹೀಟಿಗೆ ಇಟ್ಕೊಂಡಿದ್ನಲ್ಲ ಪಾತ್ರೆ ಒಳಗೆ, ಇದನ್ನು ಇಟ್ಕೊಂಬಿಟ್ಟು 35-40 ನಿಮಿಷದ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಿದ್ನ. ನೋಡಿ, ಇವಾಗ ಕೇಕ್ ರೆಡಿ ಆಗಿದೆ ನಮ್ಮದು. ಇದನ್ನು ಮುಚ್ಚಿಟ್ಬಿಡಿ, ಕಂಪ್ಲೀಟಾಗಿ 1-2 ಅವರ್ ಇದು ಚೆನ್ನಾಗಿ ಆರಬೇಕು. ಅದೆಷ್ಟು ಚೆನ್ನಾಗಿ ತಣ್ಣಗಾಗುತ್ತೋ ಕೇಕು ನಿಮಗೆ ಡಿಮೋಲ್ಡ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಇದನ್ನ ಅನ್ಮೋಲ್ಡ್ ಮಾಡ್ತಾಯಿದ್ದೀನಿ. ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಡೆಕೋರೇಷನ್ಗೋಸ್ಕರ ಇದು ಮೇಲ್ಗಡೆ ಎಲ್ಲ ನಾನು ತೆಗಿತಾ ಇದ್ದೀನಿ. ಇವಾಗ ನೋಡಿ, ತೆಳ್ಳಗೆ ಕಟ್ ಮಾಡ್ಕೊಳ್ಳಿ, ಈವನ್ನಾಗಿ ಮಾಡ್ಕೊಳ್ಳಿ ಕೇಕ್ನೆಲ್ಲ. ಇದನ್ನು ನೀವು ಸೈಡಿಗೆ ತೆಗೆದಿಟ್ಕೊಂಬಿಡಿ.
ಇದನ್ನು ನಾನೀಗ 2 ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಫುಲ್ ಡೀಪಾಗಿ ಕಟ್ ಮಾಡ್ತಾ ಇಲ್ಲ, ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಎಡ್ಜಸ್ಸಿಗೆ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ನೀವು. ನಾನು ಎಲ್ಲ ಸೈಡೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಥ್ರೆಡ್ ತೊಗೊಂಬಿಟ್ಟು ಅದನ್ನು ಒಳಗಡೆ ಹಾಕಿ ಈ ಥರ ಕ್ರಿಸ್ ಕ್ರಾಸ್ ಆಗಿ ಈ ಥರ ಎಳಿತಾ ಹೋಗಿ, ಆವಾಗ ಈಕ್ವಲ್ಲಾಗಿ ಕಟ್ಟಾಗುತ್ತದು. ಇವಾಗ ನೋಡಿ ನಾನು ನಿಧಾನಕ್ಕೆ ಅದನ್ನು ಎಳಿತಾ ಇದ್ದೀನಿ, ಅದು ಈಕ್ವಲ್ಲಾಗಿ ಕಟ್ಟಾಗುತ್ತೆ. ಇದು ಚೆನ್ನಾಗಿ ಬೆಂದಿತ್ತು ಅಂದರೆ ಏನು ಕಷ್ಟನೇ ಇಲ್ಲ, ಆರಾಮಾಗಿ ಇದು ಭಾಗ ಆಗಿಬಿಡುತ್ತೆ, 2 ಕ್ಲೀನಾಗಿ ಈಕ್ವಲ್ ಪಾರ್ಟ್ಸ್ ಆಗಿಬಿಡುತ್ತೆ. ಇವಾಗ ನೋಡಿ ನಿಮಗೆ ತೋರಿಸ್ತೀನಿ ನಾನು ದಾರ ತೆಗೆದ್ಬಿಟ್ಟು. ನೀವು ಚಾಕುಲ್ ಕಟ್ ಮಾಡಿದ್ರೂ ಇಷ್ಟು ಚೆನ್ನಾಗಿ ಬರೋದಿಲ್ಲ ಈವನ್ನಾಗಿ. ದಾರದಲ್ಲಿ ಕಟ್ ಮಾಡಿ ನೋಡಿ, ನಿಮಗೆ ತುಂಬಾ ಈಸಿಯಾಗಿ ಕೂಡ ಬಂದುಬಿಡುತ್ತೆ. ಇವಾಗ ನಾನು ವಿಪ್ಪಿಂಗ್ ಕ್ರೀಮ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲ 100 ml ಆಗೋಷ್ಟು ನಾನು ಕೋಲ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಅದಕ್ಕೆ ಈಗ ವಿಪ್ಪಿಂಗ್ ಕ್ರೀಮಿನ ಪೌಡರೇ ಸಿಗುತ್ತೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಫಸ್ಟಿಗೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊತೀನಿ 1-2 ನಿಮಿಷ ಕಾಲ. ಇದು ಸ್ವಲ್ಪ ದಪ್ಪ ಆಗ್ತಾಯಿದೆ ಅನ್ನೋ ಬೇಕಾದರೆ ಕೆಳಗೆ ಐಸಿಗೆ ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೊಂಬಿಟ್ಟು, ಅದು ನಾವು 2 ನಿಮಿಷ ವಿಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಟ್ಕೊಂಬಿಟ್ಟು, ಈಗ ಇದು ಚೆನ್ನಾಗಿಯೇ ಇದು ಗಟ್ಟಿ ಆಗೋ ತನಕ ನಾವು ವಿಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಈ ಥರ ನಿಮಗೆ ಗೊತ್ತಾಗುತ್ತೆ, ಅದು ಬಂದು ಗಟ್ಟಿ ಆಗುತ್ತಲ್ಲ, ಆ ಟೈಮಲ್ಲಿ ನೀವು ಅದನ್ನು ನಿಲ್ಲಿಸ್ಬೇಕಾಗತ್ತೆ. ಇದನ್ನು ಜಾಸ್ತಿ ನೀವು ಬೀಟ್ ಮಾಡ್ಕೋಬೇಡಿ. ಈಗ ನಾನು ಶುಗರ್ ಸಿರಪ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲಿಗೆ 2 ಟೀ ಸ್ಪೂನ್ ಆಗೋಷ್ಟು ಶುಗರ್ ಪೌಡರ್ ಹಾಕ್ಕೊಂಡು, ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಬಿಡಿ. ಈಗ ಇದು ಡೆಕೋರೇಷನಿಗೆ ಡಾರ್ಕ್ ಚಾಕ್ಲೇಟ್ನ ನಾನು ಈ ಥರ ಪೀಲರಲ್ಲಿ ಈ ಥರ ನೋಡಿ ನಾನು ಇದನ್ನು ಶೇವ್ ಥರ ಮಾಡ್ಕೊತಾ ಇದ್ದೀನಿ. ಡಿಸೈನಿಗೋಸ್ಕರ ಮಾಡ್ಕೊತಾ ಇರೋದು. ಇದು ಕೂಡ ಚೆನ್ನಾಗಿರುತ್ತೆ ಕೇಕಿಗೆ ಡೆಕೋರೇಷನ್ ಮಾಡಿದಾಗ ತಿನ್ನೋದಕ್ಕೆ ಕೂಡ. ಇನ್ನೊಂದು ಸತಿ ಲಾಸ್ಟಿಗೆ ವಿಸ್ಕ್ ಮಾಡಿಬಿಟ್ಟು ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ರೊಟೇಟಿಂಗ್ ಇದು ಟೇಬಲ್ಲಿಗೆ ಕೆಳಗಡೆ ಸ್ವಲ್ಪ ಕ್ರೀಮ್ ಹಾಕಿಬಿಟ್ಟು ಕೇಕ್ನ ಬೇಯಿಸಿ ಇಡ್ತಾ ಇದ್ದೀನಿ. ಇವಾಗ ಅದಕ್ಕೆ ಮೇಲೆ ಶುಗರ್ ಸಿರಪ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾವು ನೀಟಾಗಿ ಎಲ್ಲ ಕಡೆನೂ ಹಾಕ್ಕೋಬೇಕಾಗತ್ತೆ. ನಿಮಗೆ ನೋಡಿ ನಿಮ್ಮ ಸ್ವೀಟ್ನೆಸ್ಸಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ನೀವು ಜಾಸ್ತಿ ಹಾಕಿದಷ್ಟು ಕೇಕು ತುಂಬ ಜ್ಯೂಸಿಯಾಗಿ ಬರುತ್ತೆ. ಈಗ ನೋಡಿ ನಾನು ಇಷ್ಟು ಹಾಕಿದ್ದೀನಿ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕ್ರೀಮು, ಅದನ್ನು ಕೂಡ ಎಲ್ಲ ಕಡೆನೂ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಥರ ನಮ್ಮನೇಲಿ ಕ್ರೀಮ್ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮಗೆ ನೋಡಿ ನಿಮಗೆ ಟೇಸ್ಟಿಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ನಿಮಗೆ ಕ್ರೀಮ್ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಆದರೆ ಕಡಿಮೆ ಹಾಕ್ಕೊಳ್ಳಿ. ಈಗ ನೋಡಿ ಮತ್ತೆ ಅದೇ ಪ್ರೊಸೆಸ್ನ ರಿಪೀಟ್ ಮಾಡ್ತಾಯಿದ್ದೀನಿ ನಾನು. ಎಲ್ಲ ಕಡೆನೂ ಶುಗರ್ ಸಿರಪ್ ಹಾಕಿಬಿಟ್ಟು ಮತ್ತು ಕ್ರೀಮ್ನ ಎಲ್ಲ ಕಡೆ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ನಾನು ಮೇಲ್ಭಾಗಕ್ಕೆ ಮಾತ್ರ ಜಾಸ್ತಿ ಕ್ರೀಮ್ ಹಾಕ್ಕೊಂಡಿದ್ದೀನಿ, ಸೈಡಿಗೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ. ನಿಧಾನಕ್ಕೆ ಮಾಡ್ಕೋಬೇಕು. ಇದನ್ನು ನೀವುಗೆ ಯಾವಾಗ ಕ್ರೀಮು ಸ್ವಲ್ಪ ತೆಳ್ಳಗಾಗಿದೆ ಅಂತ ಅನಿಸ್ದಾಗ ತಕ್ಷಣವೇ ಫ್ರಿಜ್ಜಿಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೀವು ಇದನ್ನು ಪ್ರೊಸೆಸ್ನ ಸ್ಟಾರ್ಟ್ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಎಲ್ಲದೂ ಈವನ್ನಾಗಿ ಮಾಡ್ಕೊತಾ ಇದ್ದೀನಿ ನಾನು. ಈಗ ನಾನು ಇದನ್ನು ಇಷ್ಟೆಲ್ಲ ಕ್ರೀಮ್ ಹಚ್ಚಿದ ಮೇಲೆ ಇದನ್ನು ಒಂದು ಅರ್ಧ ಗಂಟೆ ಕಾಲ ನಾನು ಫ್ರಿಜ್ಜಿಗೆ ಇಡ್ತೀನಿ. ಇದು ಒಂದು ಅರ್ಧ ಗಂಟೆ ತಣ್ಣಗಾದ ತಕ್ಷಣ ಮತ್ತೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತೀನಿ. ಆವಾಗ ನೀವೇನೇ ಮಾಡಿದ್ರೂ ತುಂಬ ಚೆನ್ನಾಗಿ ಕೇಕಿಗೆ ಅದು ಅಂಟ್ಕೊಳತ್ತೆ ಮತ್ತು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಕೇಕು ಸ್ವಲ್ಪ ಕೋಲ್ಡಾಗಿದ್ರೇ ಚೆನ್ನಾಗಿ. ಈಗ ನೋಡಿ ನಾನು ಎಲ್ಲದೂ ಚೆನ್ನಾಗಿ ಈವನ್ನಾಗಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲೇನು ತುಂಬ ಜಾಸ್ತಿ ಡೆಕೋರೇಷನ್ ಏನು ಮಾಡಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೊಳ್ಳಿ. ನಿಮ್ಮ ಯಾವ ಅಕೇಷನ್ಸಿಗೆ ನೀವು ಮಾಡ್ತಾಯಿದ್ದೀರೋ ಅದ್ರ ಸೂಟಬಲ್ಲಾಗಿ ನೀವು ಡೆಕೋರೇಷನ್ ಮಾಡ್ಕೋಬೋದು. ಇದು ಮನೇಲಿ ಇರೋವಂಥ ಸಿಂಪಲ್ಲಾಗಿರೋವಂಥ ಇಂಗ್ರೀಡಿಯೆಂಟ್ಸಲ್ಲೇ ನಾನು ಎಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ನಾನು ಚೆರಿ ಎಲ್ಲ ಇಟ್ಬಿಟ್ಟು ನಾನು ಅದು ರೆಡಿ ಮಾಡ್ಕೊಂಡಿದ್ನಲ್ಲ ಡಾರ್ಕ್ ಚಾಕ್ಲೇಟ್ಸು, ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಈ ಥರ ನೀವು ಸೈಡಿಗೆ ಕ್ರೀಮಿಗೆ ಈ ಥರ ಹಾಕಿದ್ರೆ ಅದು ಹೋಗಿ ಚೆನ್ನಾಗಿ ಅಂಟ್ಕೊಳತ್ತೆ. ಇವಾಗ ನೋಡಿ ಸಿಂಪಲ್ಲಾಗಿರುವಂಥ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ರೆಡಿ ಮಾಡ್ಕೊಂಡ್ವಿ.
ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಲು, ಮೈದಾ ಹಿಟ್ಟು, ವೆನೆಗರು, ಕಂಡೆನ್ಸ್ ಮಿಲ್ಕು, ಕುಕ್ಕಿಂಗ್ ಆಯಿಲು, ಬಟರು, ವೆನಿಲಾ ಎಸೆನ್ಸು, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ, ಇದಿಷ್ಟು ಬೇಕಾಗಿರುವಂಥ ಪದಾರ್ಥಗಳು. ಇವಾಗ ನಾನು ನಿಮಗಿದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕೇಕು. ಇದನ್ನು ನೀವು 1-2 ಅವರು ಫ್ರಿಜ್ಜಿಗೆ ಇಟ್ಬಿಡಿ ಡೆಕೋರೇಷನ್ ಆದಮೇಲೆ. ಆಮೇಲೆ ನೀವು ಇದನ್ನು ಕಟ್ ಮಾಡಿದ್ರೆ ತುಂಬಾ ಈ ಬೇಕ್ರಿಲಿ ಯಾವ ಥರ ಸಿಗುತ್ತಲ್ಲ ಅದೇ ಥರನೇ ಆಗಿರುತ್ತೆ. ಟೇಸ್ಟ್ ಕೂಡ ಹಂಗೆ ಆಗಿರುತ್ತೆ ಮತ್ತು ತಣ್ಣಗೂ ಇರುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ. ಪೇಸ್ಟ್ರೀಸ್ ಎಲ್ಲ ನಾವು ತಿಂತೀವಲ್ಲ ಸೇಮ್ ಅದೇ ಥರ ಟೇಸ್ಟ್ ಕೊಡುತ್ತೆ. ಧನ್ಯವಾದಗಳು.